ನೋಡುತ್ತೈತೆ ಅದನ್ನ ಕರೆಯುವರ್ಯಾರ. ಜೀವ ನೋಡುತ್ತೈತೆ ಮೇಲೆ ನೋಡುತ್ತೈತೆ ಅದನ್ನ ಕರೆಯುವರ್ಯಾರ. ಕಾಲವು ಒಂದು ದಳೆಯೊಳು ಒಂದು ಸಮವಾಶರಣ ಇತ್ತು ಅಂದು. ಆ ಕಾಲದ ತೀರ್ಥರಾಜನು ಎಲ್ಲವೂ ಇಂದು. ಶಾಸ್ತ್ರವನ್ನು ನೋಡು ಚಿಂತನೆಯ ಮಾಡು ತಿಳಿದು ಬರುವುದು ನಿನಗೂ ಅರಿವು ಸಿಗುವುದು. ಜೀವ ನೋಡುತ್ತೈತೆ ಮೇಲೆ ನೋಡುತ್ತೈತೆ ಅದನ್ನ ಕರೆಯುವರ್ಯಾರ. ನರಕವೇ ಆಗಲಿ ತಿರ್ಯಂಚ ಆಗಲಿ ಧರ್ಮವ ಹಂಚಿದನು ಮೇಲು ಕೀಳು ನೋಡನು. ಮನುಜರೇ ಇರಲಿ ದೇವತೆ ಇರಲಿ ತತ್ವವ ತಿಳಿಯುವರು ಆತ್ಮ ತೃಪ್ತಿ ಪಡೆಯುವರು. ಪಾಪ ಇದ್ರು ಪುಣ್ಯ ಬರುವ ದಾರಿ ನೆನಪಿಸಿದ ಪುಣ್ಯದಿಂದ ಮುಂದೆ ಸಾಗಿ ತಪವಾದೊದಗಿಸಿದ. ಅವಗಿದೆಯೇನೋ ರಾಗ ದ್ವೇಷ ವೇತರಾಗ ದಿಗಂಬರ ವೇಷ. ಅವನದು ಕೊಡುಗೆ ಮೋಕ್ಷದ ನಡೆಗೆ ನಿರಂತರವೇ ಸಿಗುತ್ತಾ. ಜೀವ ನೋಡುತ್ತೈತೆ ಮೇಲೆ ನೋಡುತ್ತೈತೆ ಅದನ್ನ ಕರೆಯುವರ್ಯಾರ. ಮನುಜನ ಜೀವನ ಧರ್ಮದ ಹೊರತು ಸಾರ್ಥಕ ಆಗದು, ಸ್ವಾರ್ಥ ಬೇರೆಯಾಗದು. ಮಕ್ಕಳು ಮನೆತನ ಸಿರಿತನ ಹಿರಿತನ ಶೋಭೆಯ ತೋರದು, ಆತ್ಮ ಶೋಭೆ ಬಾರದು. ಮೂರು ರತ್ನದ ಪ್ರಭೆಯ ಪಡೆದ ನನ್ನ ದೇವನು ಜಗಕ್ಕೂ ಅದರ ಬೆಳಕು ಹಂಚಿದ ಶ್ರೇಷ್ಠ ಗಣಧರನು. ಯೋಗವು ಒಮ್ಮೆ ಬರುವುದು ನಮಗೆ ವೈರಾಗ್ಯ ಭಾವ ಉದಯದ ಜೊತೆಗೆ. ಸಂಸಾರವು ಎಲ್ಲೋ ಬಂಧುಗಳೆಲ್ಲೋ ಶರೀರ ಇನ್ನೆಲ್ಲೋ ಎಂಟು ಕರ್ಮವು ಸರಿತಲ್ಲೋ. ಶಾಸ್ತ್ರವನ್ನು ನೋಡು ಚಿಂತನೆಯ ಮಾಡು ತಿಳಿದು ಬರುವುದು ನಿನಗೂ ಅರಿವು ಸಿಗುವುದು. ಜೀವ ನೋಡುತ್ತೈತೆ ಮೇಲೆ ನೋಡುತ್ತೈತೆ ಅದನ್ನ ಕರೆಯುವರ್ಯಾರ. ಋಷಭನಾಥರಿಂದ ವರ್ಧಮಾನವರಿಗೆ 24 ತೀರ್ಥಂಕರಿಗೆ ಜಯವಾಗಲಿ, ನನ್ನ ಸಮಸ್ತ ಗುರುಗಳಿಗೆ ಜಯವಾಗಲಿ. ಈಗ ನೀವು ಜೀವ ನೋಡುತ್ತೈತಿ ಅನ್ನುವಂಥ ಭಜನೆಯ ಅರ್ಥವನ್ನು ಕೇಳೋದಕ್ಕೆ ಬಂದಿದ್ದೀರಿ. ಅಲ್ಲಿ ಬರೆದನ್ನು ನೋಡ್ಕೊಡ್ರಿ. ಜೀವ ನೋಡ್ತೈತಿ ಮೇಲೆ ನೋಡ್ತೈತಿ ಅದನ್ನು ಕರೆಯೋರು ಯಾರ ಹಾಗಾದರೆ? ಜೀವದಲ್ಲಿ ನೋಡಿ ಅನಂತ ಗುಣಗಳು ಇದ್ದಾವೆ. ಅದರ ಒಳಗಡೆ ಒಂದು ಮುಖ್ಯ ಗುಣ ಇದೆ, ಅದು ಊರ್ಧ್ವ ಗಮನ ಸ್ವಭಾವ. ಅಂದರೆ ಮೇಲಕ್ಕೆ ಗಮನ ಮಾಡೋದು, ಅಂದರೆ ಹೋಗೋದು. ಆದರೆ ಶರೀರದಲ್ಲಿ ಬಂದಿ ಆಗಿರೋದ್ರಿಂದ ಅದಕ್ಕೆ ಆ ಕೆಲಸ ಸಾಧ್ಯ ಆಗುತ್ತಿಲ್ಲ.
ಬರ್ದದ್ದು ನೋಡ್ಕೊಡ್ರಿ. ಕಾಲವು ಒಂದು ಧರೆಯೊಳು ಬಂದು ಅಂತಂದರೆ ಹಿಂದೆ ಒಂದು ಆ ರೀತಿ ಕಾಲ ಇತ್ತು ಈ ಭೂಮಿಯಲ್ಲಿ. ಆವಾಗ ತೀರ್ಥಂಕರ ಭಗವಾನರ ಸಮೋಷಣ ಇತ್ತು. ಅವರು ಅಸಂಖ್ಯ ಜೀವಗಳನ್ನು ಶರೀರ ಬಂಧನದಿಂದ ಬಿಡಿಸಿ ಮೇಲೆ ಕಳುಹಿಸಿದ್ದಾರೆ. ನಮ್ಮ ನಿಮ್ಮ ಪುಣ್ಯದಿಂದ ಈಗಲೂ ಕೂಡ ಸಾವಿರಾರು ಪ್ರಮಾಣದ ಜೈನ ಶಾಸ್ತ್ರ ಉಪಲಬ್ಧ ಇವೆ. ನೀನು ಅದನ್ನು ನೋಡು, ತಿಳಿ, ಚಿಂತನೆ ಮಾಡು, ನಿನಗೆ ಎಲ್ಲ ಸತ್ಯ ತಿಳಿದು ಬರ್ತದೆ. ಅಲ್ಲಿ ಬರೆದಿರೋದು ಆ ರೀತಿ ಇದೆ. ಇನ್ನು ಮುಂದೆ ಕೆಳಗಡೆ ಬರೆದಿರೋದನ್ನು ನೋಡ್ಕೊಡ್ರಿ. ನರಕವೇ ಆಗಲಿ ತಿರಿಯಂಚ ಆಗಲಿ ಈ ರೀತಿ ಇದೆ. ನೋಡ್ರಿ, ಈಗ ತಿರಿಯಂಚ ಹೇಗೂ ನಿಮಗೆ ಗೊತ್ತಿದೆ. ಅವು ಸಮೋಷಣದ 12ನೆಯ ಸಂಖ್ಯೆಯ ಸಭೆಯಲ್ಲಿ ಇರ್ತವೆ ಅಲ್ವಾ? ಇದು ನಿಮ್ಮ ತಿಳುವಳಿಕೆಗೆ ಬರುತ್ತದೆ. ಆದರೆ ನಾನು ಇಲ್ಲಿ ನರಕ ಕೂಡ ಬರೆದಿದ್ದೇನೆ. ತೀರ್ಥಂಕರರು ಧರ್ಮ ಬೋಧನೆಗೆ ನರಕಕ್ಕೆ ಹೋಗುವುದಿಲ್ಲ ಮತ್ತು ನರಕಿಗಳು ಇಲ್ಲಿಗೆ ಬರುವುದಿಲ್ಲ. ಹಾಗಿದ್ದರೆ ನಾನು ಏನಾದರೂ ತಪ್ಪು ಕಲ್ಪಿಸಿಕೊಂಡು ಬರೆದೇನೆ? ಹಾಗೆ ಇಲ್ಲ. ನರಕದಲ್ಲಿ ಜಾತಿ ಸ್ಮರಣೆಯಿಂದ ಕೆಲವೊಂದು ಜೀವಗಳಿಗೆ ಸಮ್ಯಕ್ತ ಆಗುತ್ತದೆ. ಆ ಜೀವವು ಹಿಂದಿನ ಯಾವುದೋ ಭಾವದಲ್ಲಿ ಜಿನೇಂದ್ರ ದೇವರ ಉಪದೇಶ ಕೇಳಿರಲೇಬೇಕು ಎಂದು ನಿಯಮ ಇದೆ. ಯಾವ ಜೀವ ಹಿಂದಿನ ಭಾವಗಳಲ್ಲಿ ಸದ್ಧರ್ಮ ಅಂದರೆ ಸಮ್ಯಕ್ ಉಪದೇಶ ಕೇಳಿಲ್ಲ, ಆ ನರಕಿಗೆ ಸಮ್ಯಕ್ತ್ವ ಅಸಂಭವ. 3ನೇ ನರಕದವರೆಗೆ ಇನ್ನೊಂದು ಅವಕಾಶ ಇದೆ. ಅದು ದೇವತೆಗಳಿಂದ ಧರ್ಮೋಪದೇಶ. ಅದೇನೇ ಇದ್ದರೂ ಕೂಡ ಆ ಎಲ್ಲ ಉಪದೇಶ ಜಿನದೇವರ ಕೊಡುಗೆನೇ ಇದೆ. ಉಪ್ಪು ಯಾರು ತಂದು ಕೊಟ್ಟರೂ ಕೂಡ, ಯಾವುದೇ ಅಂಗಡಿಯಲ್ಲಿ ಸಿಕ್ಕದು ಕೂಡ ನಿಮಗೆ ಅದು ರುಚಿ ಅನ್ನಿಸ್ತದೆ. ಆದರೆ ಅದರ ಜನಕ ಸಮುದ್ರನೇ ಇದೆ ಅಲ್ಲವೇ? ಅದೇ ರೀತಿ ಇನ್ನು ಬರ್ದದ್ದು ನೋಡ್ಕೊಡ್ರಿ. ಅಲ್ಲೇ ಇದೆ. ಅದೇ ಮನುಷ್ಯನೇ ಇರಲಿ ದೇವತೆ ಇರಲಿ. ನೋಡ್ರಿ, ಮನುಷ್ಯ ಇರಲಿ ದೇವತೆ ಇರಲಿ, ಅವರು ತತ್ವ ತಿಳಿತಾರೆ. ತತ್ವ ಅಂದರೆ ಜೀವ, ಅಜೀವ, ಆಶ್ರವ, ಬಂಧ, ಸಂವರ, ನಿರ್ಜನ, ಮೋಕ್ಷ ಮತ್ತು ಆತ್ಮತೃಪ್ತಿಯನ್ನು ಅಂದರೆ ಆಹ್ಲಾದಕರ ಅನುಭವವನ್ನು, ಆನಂದವನ್ನು ಅವರು ಅನುಭವಿಸ್ತಾರೆ. ನಾವು ಈವರೆಗೆ ಸಂಗ್ರಹಿಸಿದ ಪಾಪ ಅನಂತ ಇದ್ದರೂ ಕೂಡ, ಅವುಗಳು ಉದಯದಲ್ಲಿ ಬರುತ್ತಿದ್ದರೂ ಕೂಡ ವ್ರತ ನಿಯಮ ಸಮ್ಯಕ್ತ್ವ ಪಾಲಿಸಿ ಸಾತಿಶಯ ಪುಣ್ಯ ಸಂಗ್ರಹಿಸುವ ದಾರಿ ನಮಗೆ ನೆನಪಿಸಿದ್ದಾನೆ ಜಿನೇಂದ್ರ ಭಗವಾನ್. ಪುಣ್ಯ ಬೆಳೆಯುತ್ತಾ ಬೆಳೆಯುತ್ತಾ ಮುಂದೆ ಹೋಗಿ ಘೋರ ತಪವನ್ನು ಜೀವ ಧರಿಸಿ ಮುಕ್ತನಾಗುತ್ತಾನೆ. ಇನ್ನು ಮುಂದೆ ಕೆಳಗಡೆ ಬರೆದಿದ್ದನ್ನು ನೋಡ್ಕೊಡ್ರಿ. ಅವಾಗಿದೆಯೇನು ರಾಗದ್ವೇಷ? ಇಲ್ಲಿ ಒಂದು ಪ್ರಶ್ನೆ ಬರ್ತದೆ. ಏನು ಅಂತಂದರೆ, ಅನ್ಯ ಜೀವಗಳಿಗೆ ಇಷ್ಟು ದೊಡ್ಡ ಉಪಕಾರ ಮಾಡಿದ ತೀರ್ಥಂಕರ ಪರಮದೇವರಿಗೆ ನಮ್ಮಿಂದ ಏನು ಲಾಭ? ಲಾಭ ಕೇಳುವವನು ರಾಗಿ ದ್ವೇಷಿ. ಆದರೆ ಇವನು ಜಗತ್ತಿನ ಅಕಾರಣ ಬಂಧು, ದಿಗಂಬರ, ನಿರ್ಘಂತ ವೇಷಧಾರಿ. ಜೀವಕುಲಕ್ಕೆ ಅವನದ್ದು ಅತಿ ದೊಡ್ಡ ಕೊಡುಗೆ ಇದೆ. ಮೋಕ್ಷದ ನಡೆಗೆ ನಿರಂತರ ಸಿಗುತ್ತಾ ಇರುತ್ತದೆ ಅದು. ಈಗ 5 ಕಲ್ಯಾಣಗಳು ಆಗುವಂತಹ ಭರತ ಮತ್ತು 5 ಐರಾವತ ಕ್ಷೇತ್ರದಲ್ಲಿ 3ನೇ ಕಾಲದ ಅಂತಿಮ ಭಾಗವ ಅಥವಾ 4ನೇ ಕಾಲ ಮತ್ತು 5ನೇ ಕಾಲದಲ್ಲಿ ಮತ್ತು ವಿದೇಶ ಕ್ಷೇತ್ರದಲ್ಲಿ ನಿರಂತರ ಮೋಕ್ಷದ ನಡೆಯುತ್ತಾನೆ ಇರ್ತದೆ. ಈಗಲೂ ಕೂಡ ವಿದೇಶ ಕ್ಷೇತ್ರದಿಂದ 6 ತಿಂಗಳಿಗೆ 608 ಜೀವಗಳು ಅಲ್ಲಿಂದ ನಿರಂತರವಾಗಿ ಮುಕ್ತಿಗೆ ಹೋಗ್ತಾ ಇದ್ದಾವೆ. ಇನ್ನು ಬರೆದದ್ದು ನೋಡ್ಕೊಟ್ರಿ. ಬರೆದದ್ದು ಮನುಷ್ಯನ ಜೀವನ ಧರ್ಮದ ಹೊರತು. ಅಲ್ಲಿ ಮನುಷ್ಯನಾದ ಮೇಲೆ ಸದ್ಧರ್ಮ ಅಂದರೆ ಸಮ್ಯಕ್ ಧರ್ಮ ಇಲ್ಲದಿದ್ದರೆ ಜೀವನವೇ ವ್ಯರ್ಥವಾಗಿ ಹೋಗುತ್ತದೆ. ಮಕ್ಕಳು, ಮನೆ, ಸಂಪತ್ತು, ಅಧಿಕಾರ ಯಾವುದಕ್ಕೂ ಕೂಡ ಏನು ಬೆಲೆ ಇಲ್ಲ. ಜೊತೆಯಲ್ಲಿ ನ್ಯಾಯ, ನೀತಿ, ಸತ್ಯ, ಅಹಿಂಸೆ ಇಲ್ಲದೆ ಹೋದರೆ. ಇನ್ನು 3 ರತ್ನದ ಅಂತ ಅಂದರೆ ಅಲ್ಲಿ ಸಮ್ಯಕ್ ದರ್ಶನ, ಸಮ್ಯಕ್ ಜ್ಞಾನ, ಸಮ್ಯಕ್ ಚಾರಿತ್ರವನ್ನು ಈ ಸಂಪೂರ್ಣ ಲೋಕದ 3 ಮಹತ್ವಪೂರ್ಣ ರತ್ನ ಎನ್ನಲಾಗಿದೆ. ಅದರಲ್ಲಿ ಏನಾಗ್ತದೆ, ಈಗ ಅದನ್ನು ಸ್ವಯಂ ಪ್ರಕಟಪಡಿಸಿಕೊಂಡು ಅವನು ಜಗತ್ತಿಗೂ ಕೂಡ ಅದರ ಬೆಳಕನ್ನು ಕೊಟ್ಟ ಶ್ರೇಷ್ಠ ಗಣಧರ ಅಂತಂದರೆ ಇಲ್ಲಿ ಮುನಿ ಸಂಘದ ಪ್ರಮುಖ. ಇನ್ನು ಯೋಗವು ಒಮ್ಮೆ ಬರುವುದು ನಮಗೆ ಅಂತಂದರೆ ಕಾಲಲಬ್ಧಿ ಸಿಕ್ಕಿದಾಗ ಜೀವಕ್ಕೆ ಆ ಸೌಭಾಗ್ಯ ಸಿಗುತ್ತದೆ ಮತ್ತು ಆ ಸಮಯ ವೈರಾಗ್ಯ ಇದ್ದರೆ ಜೀವ ಸಂಸಾರ, ಶರೀರ, ಬಂಧುಗಳು ಇದನ್ನೆಲ್ಲ ಬಿಟ್ಟು 8 ಕರ್ಮಗಳನ್ನು ಎಲ್ಲ ನಾಶ ಮಾಡಿ ಮುಕ್ತವಾಗುತ್ತದೆ.